ಚೆನ್ನಾಗಿದೆ ಇದು. ಬೈಕತ್ತಾ ಇರ್ತಾರೆ ಅವ್ನು ಯಾರೋ ಆಮೇಲೆ ಗೊತ್ತಾಗ್ತದೆ ಅವ್ನ ಮಕ್ಕ ಇವಾಗ ಅವ್ನ ಮಕ್ಕ 350 ರಂಗೋಲಿ ಹಾಕಿ. ಆ್ಯಂಡ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಪ್ರಿಪೇರ್ ಆಗ್ತಾ ಇದ್ದೀನಿ. ನಾಳೆ ಆ್ಯಕ್ಚುಲಿ ರಂಗೋಲಿ ಕಾಂಪಿಟೇಷನ್ ಇದೆ ನಮ್ಮ ಊರಿನಲ್ಲಿ, ನೆಲಮಂಗಲ ತಾಲೂಕಲ್ಲಿ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ರಂಗೋಲಿ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾವೇನು ರಂಗೋಲಿ ಎಲ್ಲ ಅಷ್ಟೊಂದೆಲ್ಲ ಪ್ರೋ ಅಲ್ಲ, ಬಟ್ ಒಂದು ಊರಲ್ಲಿ ಒಂದು ಕಾಂಪಿಟೇಷನ್ ಇಟ್ಟರೆ ಗೆಲ್ತೀವೋ ಸೋಲ್ತೀವೋ ಅದು ಸೆಕೆಂಡ್ರಿ, ಬಟ್ ಕಾಂಪೀಟ್ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಬರಿತಾ ಇದ್ದೀನಿ. ಸೊ ಇವಾಗ ಪ್ರಾಕ್ಟೀಸ್ ಮಾಡಬೇಕು ಯಾವುದು ಏನು ಅಂತೆಲ್ಲ. ಆ್ಯಂಡ್ ನಮ್ಮ ಅತ್ತೆ ಕೂಡ ಬರೀತಿದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಎಲ್ಲ. ನಾನು ಯಾವತ್ತೂ ರಂಗೋಲಿ ಕಾಂಪಿಟೇಷನ್ ಎಲ್ಲ ಕಾಂಪೀಟ್ ಮಾಡಿಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ನೋಡಬೇಕು ಹೆಂಗಿರುತ್ತೆ ಏನು ಎಲ್ಲ ಗೊತ್ತಿಲ್ಲ. ಊರಿನಲ್ಲಿ ಎಲ್ಲರೂ ಕೂಡ ಏನು ಕಾಂಪೀಟ್ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ಪ್ರೈಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಫಸ್ಟು ಸೆಕೆಂಡು ಥರ್ಡು ಈ ಥರ ಪ್ರೈಸಸ್ ಇರುತ್ತೆ. ಬಟ್ ನಮ್ಮೂರಂತಲ್ಲ, ತುಂಬ ಊರಲ್ಲಿ ನಾಳೆ ನಡೀತಾ ಇದೆ. ಸೊ ನಾವು ಅಷ್ಟೇ ಕಾಂಪೀಟ್ ಮಾಡ್ತೀವಿ, ನೋಡೋಣ ಹೇಗಿರುತ್ತೆ ಅಂತ. ನಾಳೆ ವ್ಲಾಗಲ್ಲಿ ನಾಳೆ ನಾನು ಯಾವ ಥರ ಬರೆದಿದ್ದೀನಿ ಅಂತೆಲ್ಲ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಪ್ಲೀಸ್ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಲಿಸ್ಟೆಲ್ಲ ಮಾಡ್ತಾಯಿದ್ರು, ಅಂದರೆ ಯಾರ್ಯಾರು ರಂಗೋಲಿ ಬರೀತಿದ್ದಾರೆ ಅವ್ರನ್ನೆಲ್ಲ. ರಂಗೋಲಿ ಬರೆಯೋರೆಲ್ಲರಿಗೂ ಈ ಥರದೊಂದು ಕಾರ್ಡ್ ಕೊಟ್ಟಿರ್ತಾರೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ರೆಡಿ ಆಗಿದ್ದೀವಿ, ನೋಡೋಣ. ಇನ್ನೂ ಪೇಂಟ್ ಎಲ್ಲ ಬಳಿತಾ ಇದ್ದಾರೆ, ಅಂದರೆ ರೋಡಿಗೆ, ಅಂದರೆ ಲೈನ್ಸ್ ಹಾಕ್ತಾ ಇದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಲೈನಲ್ಲಿ ಬರೀಬೇಕು ಅಂತ. ಅಂದರೆ ಇಂದಿಷ್ಟು ಜಾಗ ಅಂತ ಇರುತ್ತಲ್ಲ ಆ ಥರ ಎಲ್ಲ ಮಾಡ್ತಿದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ಬನ್ನಿ ಇವಾಗ ನಮ್ಮ ಅತ್ತೆ ನಮ್ಮ ಮನೆ ಮುಂದೆ ನೀರು ಹಾಕ್ತಾ ಇದ್ದಾರೆ, ತೋರಿಸ್ತೀನಿ. ಯೂಟ್ಯೂಬರ್ ಅಂಕಲ್ ಎಲ್ಲ ಇನ್ನೊಂದು ಕಲರ್ ಮಿಕ್ಸ್ ಮಾಡ್ತೀವಿ ಹೆಸರಿಗೆ ಅಲ್ಲ ಬೋವ್ಯಾ. ಇನ್ನೊಂದು ಕಲರ್ ಮಿಕ್ಸ್ ಈ ಥರ ಔಟ್ಲೈನ್ ಇನ್ನೊಂದು ಕಲರ್ ಕೊಡು. ಔಟ್ಲೈನ್ ಅಂದರೆ ಔಟ್ಲೈನು ಹೆಸರು ಬಂದಿದೆಯಲ್ಲ ಅದನ್ನ ನಿಮ್ಮ ಕೆಳಗಡೆ ಇನ್ನೊಂದು ಕಲರ್ ಕೊಡು, ಚೆನ್ನಾಗಿ ಕಾಣ್ತದೆ, ಎದ್ದು ಕಾಣ್ತದೆ. ಇದು ನನ್ನ ರಂಗೋಲಿ, ನಾನು ಬರ್ದಿರೋದು. MLA ಬರ್ತಾ ಇದ್ದಾರೆ, ಸೊ ಹಾಗಾಗಿ ಅವ್ರ ನೇಮ್ ಬರೆದು ಅವರಿಗೆ ಸುಸ್ವಾಗತ ಅಂತ ಬರ್ದಿದ್ದೀನಿ. ಬನ್ನಿ ಎಲ್ಲರೂ ಯಾವ್ಯಾವ ಥರ ರಂಗೋಲಿ ಹಾಕಿದ್ದಾರೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್. ನಮ್ಮ ಕೀರ್ತಿ ಅವ್ರಿಗೆ ಫಸ್ಟ್ ಪ್ರೈಸ್. ಇದ್ಯಾರ್ದು? ಇದು ನಂದೇ, ದಿವ್ಯಾಕರನ್ ಕೊಟ್ಟಿದ್ದೀನಿ. ಇದು ನಂದೇ. ಕೀರ್ತಿ ಫ್ರೆಂಡ್ಸ್, ಊರು ಉದ್ದಕ್ಕೂ ಕೂಡ ರಂಗೋಲಿ ಬರ್ತಿದ್ದಾರೆ. ಏನಿಲ್ಲ ಅಂದರೂ 350 ರಂಗೋಲಿ ಬರ್ತಿದ್ದಾರಂತೆ. ಬನ್ನಿ ನೋಡೋಣ.
ಚೇತು ನೀನಾ? ನಾನು ಯಾರು ಅಂತ ಇದ್ದೀನಿ. ಬರೀ ಅಲ್ಲಿ ಡೆಡ್ ಎಂಡಲ್ಲಿ ಬರ್ದಿದ್ದೀನಿ, ಅಲ್ಲಿಂದನೇ ಮಾಡ್ಕೊಂಡ್ ಬಂದಿದ್ದೀನಿ. ಸರಿ ಅಜ್ಜಿ ಇನ್ನು ಎಲ್ಲಿವರೆಗೂ ಇದೆಯಪ್ಪ? ಚೆನ್ನಾಗಿದೆ ಇದು. ನಮ್ಮ ಕ್ಷೇತ್ರದ MLA ಬರ್ತಿದ್ದಾರಲ್ಲ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ನೋಡಿ ನಮ್ಮ ಕ್ಷೇತ್ರದ MLA ಬಂದು ಶ್ರೀನಿವಾಸ್ರವರು ಕೈ ಮುಗಿತಾ ಇದ್ದಾರಲ್ಲ ನೋಡಿ, ಅವರೇನೆ. ಎಲ್ಲ 4-5 ಜನ ಅಷ್ಟೇ ಖುಷಿ ಆಯ್ತು. ಯಾವ ತರ ಖುಷಿ ಆದ್ರೆ ಯಾವ ತರ ಖುಷಿ ಆಯ್ತು? ಎಷ್ಟು ಸಾರಿ ಬಂದಿದ್ದೀನಿ ನಾನು? ಅಲ್ಲ 5-6 ಸಾರಿ ಬಂದಿದ್ದೀನಿ ನಿಮ್ಮೂರಿಗೆ MLA ಆದ್ಮೇಲೆ. ಆಯ್ತು, ಈಗ ನೋಡ್ತಾ ಇದ್ದೀರಲ್ವಾ? ಆಯ್ತು, ಈ ಊರಿಗೆ ಏನ್ ಕೆಲಸ ಕಾರ್ಯ ಆಗ್ಬೇಕು, ಯಾರಾದ್ರೂ ಒಬ್ಬರು ಇಬ್ರು ಒಬ್ಬೊಬ್ರು ಹೇಳಿ ಅರ್ಥ ಆಗಂಗೆ ನೀಟಾಗಿ ಹೇಳ್ರಿ. ಸಮುದಾಯ ಭವನ ಮಾಡ್ಬೇಕಲ್ಲ, ಶ್ರೀಶಕ್ತಿ ಭವನ ಮಾಡ್ಬೇಕು. ಸಂಘಗಳು ಜಾಸ್ತಿ ಇದ್ರೆ ಸಂಘ ಇದೆ ಈ ಪಂಚಾಯತಿ ವ್ಯಾಪ್ತಿಗೆ. ನಮ್ಗೆ ಅಲ್ಲಿ ಪಂಚಾಯತಿನಲ್ಲಿ ರೂಮ್ಸ್ ಕೊಟ್ಟಿದ್ದಾರೆ. ಮೀಟಿಂಗ್ ಹಾಲ್ನ ಪಂಚಾಯತಿ ಟಾಪಲ್ಲಿ ಕೊಡ್ತಾರೆ ಮೀಟಿಂಗ್ ಮಾಡಿದಾಗ. ಅಂದ್ರೆ ಜಾಸ್ತಿ ಜನ ಬಂದಾಗೆಲ್ಲ ಆಯ್ತು. ಈಗ ಶ್ರೀಶಕ್ತಿ ಭವನ ನಿಮ್ದೇನು ಪಂಚಾಯತಿ ಭವನ ಐತೆ ನೋಡಪ್ಪ, ಪಿಡಿವ ಇದು ಈ ಖಾತೆ ಮಾಡ್ಬಿಡಪ್ಪ. ಶ್ರೀಶಕ್ತಿ ಭವನಕ್ಕೆ ಆಯ್ತು, ಸರ್ಕಾರದ ಯಾವ್ದು ಬೇಕಾದ್ರೆ ಮಾಡ್ಬೋದು. ಈ ಖಾತೆ ಮಾಡ್ಕೊಟ್ಬಿಡು. 10 ಲಕ್ಷ ಅನುದಾನ ಹಾಕಿ ನಿಮ್ಗೆ ಶ್ರೀಶಕ್ತಿ ಭವನ ಮೀಟಿಂಗ್ ಮಾಡಿ ಕಟ್ಸ್ಕೊಡ್ತೀವಿ. ಶ್ರೀಶಕ್ತಿ ಭವನಕ್ಕೆ ಹಾಕೋ. ಅದಾದ್ಮೇಲೆ ರುದ್ರೇಶು, ನಮ್ಮ ಸುರೇಶ್ ಅಣ್ಣ ಎಲ್ಲ ಹೇಳಿದ್ರು. ಗೋವಿಂದಣ್ಣ ಅಂತೂ ದೊಡ್ಡವರು, ಏನು ಕೆಲಸ ಆಗಿಲ್ಲ, ಆಗ್ಬೇಕು. ಸಸಿಕಾಲ್ ನೋಡಿಂಗ್ ಮಾಡಿದ್ದೆ, ಊರಿಗೆ ಮಾಡಿಲ್ಲ. ನಿಮ್ಮೂರು ದೊಡ್ಡೂರು, ಮುಂದಿನ ಅನುದಾನದಲ್ಲಿ 3 ತಿಂಗಳಲ್ಲಿ ಎಷ್ಟು ಬೇಕಾಗ್ತದೆ ಆಯ್ತು. ಈ ಪ್ರಾರಂಭಿಕವಾಗಿ 1 ಕೋಟಿ ರೂಪಾಯಿ ರಸ್ತೆ ಚರಂಡಿ ಮಾಡೋಕ್ಕೆ ನಿಮ್ಮೂರಿಗೆ ಅನುದಾನ ಹಾಕ್ಕೊಡ್ತೀವಿ.
ಆಗ್ಬೋದಾ? ಸ್ಮಶಾನಕ್ಕೆ ಜಾಗ ಹೇಳಿದ್ದೀರಾ, ಸ್ಮಶಾನಕ್ಕೆ ರಿಸರ್ವ್ ಮಾಡಿಸ್ತೀನಿ. ಆಮೇಲೆ ಇಂದ್ರಿಗೆ ಮಹಿಳೆಯರಿಗೆ ನನ್ನ ನಮಸ್ಕಾರಗಳು. ಈ ರಂಗೋಲಿ ಸ್ಪರ್ಧೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ್ಮೇಲೆ ಕೇವಲ ಸರ್ಕಾರದ ಕೆಲಸ ಕಾರ್ಯಗಳಿಗೆ ಅಷ್ಟೇ ನಾನು ಸೀಮಿತ ಆಗಬಾರ್ದು. ಈ ಕ್ಷೇತ್ರದ ಜನತೆಯ ಋಣ ನನಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಹಂತವಾಗಿ ಆ ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಸರ್ಕಾರದ ಕೆಲಸದ ಹೊರತಾಗಿ ವೈಯಕ್ತಿಕವಾಗಿ ನಾನು ನೆಲಮಂಗಲ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ, ಆ ನೆಲಮಂಗಲ ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ 4,500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೀನಿ. ಗೊತ್ತಿದೆಯಾ? ಹಾಂ, ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀರಾ, ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ. ನನ್ನ ಸ್ವಂತ ಖರ್ಚಿಂದ ಮಾಡಿರ್ತಕ್ಕಂಥದ್ದು. ಅದು ಮಾಡಿದಂಥ ಉದ್ದೇಶ ಏನು ಅಂದರೆ, ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ, ಅವ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಲಿ, ಅವ್ರ ಬದುಕು ಕಟ್ಕೊಳ್ಳಿ, ಮತ್ತು ಮುಂದೆ ನಮ್ಮ ತಾಲೂಕಿಗೆ ಮತ್ತು ಅವ್ರು ಹುಟ್ಟಿದಂಥ ಊರಿಗೆ ಒಳ್ಳೆಯ ಹೆಸರು ತರಲಿ ಅಂತ ಸ್ವಾಮೀಜಿಗಳನ್ನ, ಬಸವಣ್ಣದೇವರ ಮಠದ ಸ್ವಾಮೀಜಿಗಳನ್ನ, ವಿನಯ್ ಗುರೂಜಿಯವ್ರನ್ನ, ರಾಜ್ಯದ ಮಂತ್ರಿಗಳನ್ನು ಕರೆಸಿ ಅವ್ರ ಕೆಲಸ ಸನ್ಮಾನ ಮಾಡಿಸಿ ಅಭಿನಂದಿಸಿ ನಾನು ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ರಂಗೋಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ರಂಗೋಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ 3. ಒಂದನೇದು, ನಾನು MLA ಆದಮೇಲೆ ಬರೀ ನನ್ನ ಜೊತೆ ಗಂಡಸರು, ಪಕ್ಷದ ಲೀಡ್ರುಗಳು, ಕಾರ್ಯಕರ್ತರು ಅಷ್ಟೇ ಇರ್ತಾರೆ. ನಿಮ್ಮೂರಲ್ಲಿ ಬಂದರೆ ಸುರೇಶ್ ಅಣ್ಣ, ರುದ್ರೇಶು, ನಮ್ಮೆಲ್ಲ ಇವ್ರು ಯಾರು ನನ್ನ ಎಡಬಲ ನಿಂತ್ಕೊಂಡವ್ರೆ ಅವರೇ, ನಾನೇ ಅಲ್ಲ, ಎಲ್ಲ MLAಗಳು ಜೊತೆನೂ ಅಷ್ಟೇ ಕಾರ್ಯಕರ್ತರೇ, ಮುಖಂಡರು ಇರ್ತಾರೆ. ಮಹಿಳೆಯರನ್ನ ಭೇಟಿ ಮಾಡೋಕ್ಕಾಗಲ್ಲ. ಮಹಿಳೆಯರು ಬೈಕತ್ತಾ ಇರ್ತಾರೆ, ಅವ್ನು ಯಾರೋ MLA ಕೊಟ್ಟಾಡ್ತು, ಅವ್ನ ಮನ್ಕ ಇವಾಗ ಅವ್ನ ಮಕ್ಕ ಎಲ್ಲ ಜನರಲ್ ಆಗಿ ಮಾತಾಡೋದು ಹಳ್ಳಿಲಿ. ನನ್ನ ಬೈಯಲ್ಲ, ಯಾಕೆಂದ್ರೆ ಇದು 6ನೇ ಬಾರಿನೋ 7ನೇ ಬಾರಿನೋ ನಿಮ್ಮ ಊರಿಗೆ ಬಂದಿದ್ದೀನಿ. ಯಾವ ಊರಿಗೆ ಬಂದೋದ್ರಪ್ಪ MLA ಆಯ್ತು ಕೆಲಸ ಆಮೇಲೆ ಮಾಡಲಿ, ಅಟ್ಲೀಸ್ಟ್ ಸಮಾಧಾನವಾಗೂ ಇದ್ದೀರಾ. ನಾನು ಇದು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಮಹಿಳೆಯರನ್ನ ಭೇಟಿ ಮಾಡಬೇಕು, ಮಹಿಳೆಯರನ್ನ ಮಾತಾಡಿಸ್ಬೇಕು. ಕೆಲಸ ಮಾಡೋದು ಮತ್ತೊಂದು ಕಡೆ, ಅಟ್ಲೀಸ್ಟ್ ಗೌರವಕ್ಕೆ ನನ್ನ ಮೇಲೆ ನನ್ನ ಮುಖ ನೋಡಿ ಓಟ್ ಹಾಕಿದ್ರು ಅಥವಾ ಪಕ್ಷದ ಕಾರಣಕ್ಕೆ ಓಟ್ ಹಾಕಿದ್ರು, ಓಟ್ ಹಾಕವ್ರೆ, ಹತ್ತಿರದಿಂದ ಹೋಗಿ ಮಹಿಳೆಯರನ್ನ ಮಾತಾಡ್ಸೋಣ ಅಂತ ಮಾತಾಡ್ಸಿದ್ರೆ, MLA ಬಂದು ಮಾತಾಡ್ಸಿದ್ರೆ ಅನ್ನೋ ಒಂದು ಸಮಾಧಾನ ನಿಮ್ಗಿರ್ತದೆ. ನನಗೂ ಒಂದು ತೃಪ್ತಿ, ಕೆಲಸ ಮಾಡೋದು ಒಂದು ಕಡೆ, ಅಪ್ಪ ನಮ್ಮ ಕ್ಷೇತ್ರದ ಮತದಾರನ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ನಾನು ಮಾತಾಡ್ಸಿದ್ದೀನಿ ಅನ್ನೋದು ಸಮಾಧಾನ, ತೃಪ್ತಿ ಇರ್ತದೆ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ರಂಗೋಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ಬಹಳ ಪವಿತ್ರ ಸಂಕೇತ, ಶುಭ ಸಂಕೇತ. ಅಂಥ ರಂಗೋಲಿಯನ್ನು ನಿಮ್ಮ ಕೈಯಲ್ಲಿ ಬಿಡಿಸಿದ್ರೆ ನಿಮ್ಮಲ್ಲಿ ವಿಭಿನ್ನ ಬಗೆಯಾದಂಥ ಕಲೆ, ಸಂಸ್ಕೃತಿ ಇರ್ತದೆ. ಅದನ್ನು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹ ಮಾಡತಕ್ಕಂಥದ್ದು 2ನೇ ಉದ್ದೇಶ. ಹಾಕಿರೋದಿಲ್ಲ 350 ರಂಗೋಲಿ ಹಾಕಿ ನೀವು ಅತ್ಯಂತ ಹೆಚ್ಚಿಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ನಿಮ್ಗೆ ಧನ್ಯವಾದಗಳು. ಈಗ ನೀವು ಹೇಳಿದ ಸಮಾಧಾನನಾ? ಆಯ್ತು, ನೀವು ಊರವ್ರು ಮಾಡಿದ್ರೆ ನಾನು ಸಹಾಯ ಮಾಡ್ತೀನಿ. ಕೇಳಿದ್ರ ನೀನ್ ಹೇಳ್ಬೇಡ ಇರೋಣ. ಅದು ತಾಯಿ ಎಲ್ಲರೂ ಒಂದೊಂದು ಮಾತಾಡ್ಬಿಡಿ, ಯಾರನ್ನ ಒಬ್ಬೊಬ್ರು ಮಾತಾಡಿ. ಈಗ ಆಯ್ತು, ನವ್ಯಶ್ರೀ ಬಹುಮಾನ. ನವ್ಯಶ್ರೀ ಯಾರು? ಯಾರು ನವ್ಯಶ್ರೀ? ನವ್ಯಶ್ರೀ ಯಾರು? ಶಿವಮ್ಮ 2ನೇ ಬಹುಮಾನ. ಶಿವಮ್ಮ 2ನೇ ಬಹುಮಾನ. ಯಾರು ಶಿವಮ್ಮ? ಶಿಲ್ಪಾಶ್ರೀ 3ನೇ ಬಹುಮಾನ. ನವ್ಯಶ್ರೀ ಶಿವಮ್ಮ ಯಾರು? ಶಿಲ್ಪಾಶ್ರೀ ಯಾರು? ಶಿಲ್ಪಾಶ್ರೀ ಯಾರು? ಸಮಾಧಾನಕರ ಬಹುಮಾನ ನಿಮ್ಮ ಮನೆಗೆ ತಲುಪಿಸ್ತಾರೆ ಸಂಜೆ. ಶಿಲ್ಪಾಶ್ರೀ ಯಾರಮ್ಮ? ಹಣ ಎಲ್ಲ ತುಳಿದು ನೋಡಿ ಹೆಂಗೆ ಮಾಡಿಬಿಟ್ಟವ್ರೆ. ಅಷ್ಟೇ ಫ್ರೆಂಡ್ಸ್, ಮುಗೀತು. ನಮಗಂತೂ ಪ್ರೈಸ್ ಬರಲಿಲ್ಲ. ಸೊ ಯಾರ್ಯಾರಿಗೆ ಬಂತು ನನಗೆ ಗೊತ್ತಿಲ್ಲ, ಅಂದರೆ ಊರಲ್ಲಿ ಅಷ್ಟೊಂದು ಗೊತ್ತಿಲ್ವಲ್ಲ ಇನ್ನು. ಸೊ ಬನ್ನಿ ಮನೆ ಕಡೆ ವಾಪಸ್ ಹೋಗೋಣ. ಮನೆ ಹೋಗೋಣ ವಾಪಸ್ ಬೇಜಾರಿಂದ. ಯಾರ್ಯಾರು ಅವರೇ ನಮ್ಮ ಮನೆಯಲ್ಲಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಬಿಕಾ ಶಿವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.